ಈಗ ನೋಡಿ ಇದೆಷ್ಟು ಚೆನ್ನಾಗಿ ಕಂಬೈನ್ ಆಗಿದೆ, ಇದೆರಡು ಈಗ ಮಿಕ್ಸ್ ಆಗಿದೆ ನೋಡ್ಬೋದು. ಈಗ ಇದು ಸಕ್ಕರೆದಾಗಿದೆ. ನೆಕ್ಸ್ಟ್ ಈಗ ಇದಕ್ಕೆ ನಾವು ಎರಡು ಕಡೆಯಿಂದ ಬಟ್ಟೆ ಹಿಡ್ಕೊಂಡಿರ್ತಾನ. ಈಗ ಇಲ್ಲಿ ನೋಡಿ ಕೇಕ್ ಎಷ್ಟು ಸ್ಪಾಂಜಿ ರೆಡಿ ಆಗಿದೆ. ಸೊ ಈಗ ಇದನ್ನ ಈಗ ನೋಡಿ ನಮ್ಮ ಹನಿ ಕೇಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ, ಸ್ವಲ್ಪ ಬಿಸಿ ಇರ್ಬೋದು. ಓಕೆ, ಟೇಸ್ಟ್ ಚೆನ್ನಾಗಿದೆ. ಯಾರು ನಾಳೆಗೆ ಏನಾಗುತ್ತೋ ಗೊತ್ತಿಲ್ಲ. Hi guys, welcome back to my YouTube channel. ಇವತ್ತು ನಾನು ನನ್ನ ಚಾನಲ್ ಅಲ್ಲಿ ಕುಕಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ಏನ್ ಕುಕ್ ಮಾಡ್ತಾ ಇದ್ದೀನಿ ಅಂದ್ರೆ, ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ ನಾನು ಏನ್ ಕುಕ್ ಮಾಡ್ತಾ ಇರ್ತೀನಿ ಅಂತ. ಇವತ್ತು ನಾನು ಹನಿ ಕೇಕ್ ಕುಕ್ ಮಾಡ್ತಾ ಇದ್ದೀನಿ. ಸಿಂಪಲ್ ಅಂಡ್ ಈಸಿಯಾಗಿ ಮನೇಲಿ ಹೆಂಗ್ ಹನಿ ಕೇಕ್ ಮಾಡೋದು ಅಂತ ಈಗ ನಾವು ಹೇಳ್ಕೊಡ್ತೀವಿ. ಸೊ ಬನ್ನಿ, ನನ್ನ ಜೊತೆ ಇವರಿದ್ದಾರೆ, ಮತ್ತೆ ನಮ್ ಕ್ಯಾಮ್ರಾ ಮ್ಯಾನ್ ಇದ್ದಾರೆ, ಕ್ಯಾಮ್ರಾ ವುಮೆನ್ ಇದ್ದಾರೆ. ಸೊ ಕ್ಯಾಮ್ರಾ ವುಮನ್ ಸ್ವಲ್ಪ ಡಿಫೆಕ್ಟಿವ್ ಆಗಿದ್ದಾರೆ, ಅವ್ರಿಗೇನೋ ಕಾಲಲ್ಲಿ ಪೆಟ್ಟಾಗಿದೆಯಂತೆ. ಅಯ್ಯೋ. ಸೊ ಬನ್ನಿ, ನಮ್ ಕ್ಯಾಮ್ರಾ ಮ್ಯಾನ್ ಏನ್ ಮಾಡ್ತಾರೆ ಗೊತ್ತಿಲ್ಲ, ನೋಡೋಣ ಈಗ. ಕ್ಯಾಮ್ರಾ ವುಮೆನ್ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾನೇನ್ ಮಾಡ್ಲಿ, ನೀನ್ ಮಾಡ್ಬೇಕು. ನೋಡಿ ಪಾಪ ಅವ್ರ ಕಾಲು ಹಿಂಗಾಗಿದೆ, ತೋರ್ಸು ನಮ್ಮ ಆಡಿಯನ್ಸ್ಗೆ. ತೋರ್ಸು, ನನಗೆ ದೂರ ಹೋಗಿ ಮನೋಹರ್ ಅಶೋಕ್. ಇಲ್ಲಿ ನೋಡಿ ಗೈಸ್ ಹೆಂಗೆ ತೋರ್ತಾನೆ. ನನ್ ಕೈ ತೋರ್ಸ್ಬಿಡ ಫ್ಯಾನ್ಸಿಗೆ. ಏನಿಲ್ಲ ಅದು ನೋಡಿ ಗೈಸ್ ಹೆಂಗ್ ಮಾಡ್ತಾಳೆ ಅಂದ್ರೆ, ಅದು ಡ್ಯಾನ್ಸ್ ಅಲ್ಲಿ ಹೋಗಿದ್ದು. ಗಾಯ ಆಗಿದ್ದು ತೋರ್ಸೆ, ಗಾಯ ಆಗಿದ್ದು ತೋರ್ಸಲ್ಲ ಅಂತಾಳೆ ಗೈಸ್. ಏನಾಗಿಲ್ಲ. ಈಗ ನಾನು ಹಿಡ್ಕೊ, ಕೆಳಗೆ ಹಿಡ್ಕೊ, ಕಾಲು ಹಿಡ್ಕೊ. ಅಷ್ಟೇ ಸಿಂಪಲ್ ಅಂಡ್ ಈಸಿ. ಒಂದ್ ಕೂದಲು ಇಲ್ಲ, ಈಗ ಕೂದಲು ಬಂತು. ಸೊ ಗಾಯ್ಸ್ ಬನ್ನಿ, ಈಗ ನಾವು ಇದನ್ನೆಲ್ಲ ಬಿಟ್ಟು ಹನಿ ಕೇಕ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಬನ್ನಿ, ಹನಿ ಕೇಕ್ ಮಾಡಕ್ಕೆ ಏನೆಲ್ಲ ಮಾಡ್ಬೇಕು ಅಂತ ತೋರಿಸ್ತೀನಿ ನಿಮ್ಗೆ. ಬನ್ನಿ, ಹನಿ ಕೇಕ್ ಹೆಂಗ್ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ. ಕಮ್ ಲೆಟ್ಸ್ ಡೂ ಇಟ್. ಅದಕ್ಕಿಂತ ಮುಂಚೆ ಫಸ್ಟ್ ರೆಡಿ ಆಗ್ಬಿಡೋಣ, ಬಟ್ಟೆ ಎಲ್ಲ ಕಲೀಜಾಗ್ಬಿಡ್ತಿಲ್ಲ ಅಂದ್ರೆ. ನಮ್ಮ ಕ್ಯಾಮ್ರಾ ಮನೆ ಆಗ್ಬಿಡ್ತೀರ ತೋರಿಸ್ತೀನಿ. ಅಯ್ಯಯ್ಯ ನಾಚಿಕೆ ನೋಡ್ರಿ ನಮ್ಮ ಕ್ಯಾಮ್ರಾ ಮನೆ. ಸೊ ಬನ್ನಿ, ಈಗ ಹನಿ ಕೇಕ್ ಮಾಡೋಣ. ಹನಿ ಕೇಕ್ ಮಾಡೋಕ್ಕೆ ಏನೆಲ್ಲ ಐಟಮ್ ಬೇಕಂತ ಫಸ್ಟ್ ತೋರಿಸ್ಬಿಡ್ತೀನಿ, ಆಮೇಲೆ ಈಗ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಹನಿ ಕೇಕ್ ಮಾಡೋಕ್ಕೆ ನೋಡಿ 1 ಕಪ್ ಮೈದಾ, ನಾವು 2 ಕಪ್ ಯೂಸ್ ಮಾಡ್ತೀವಿ. ಸೇಮ್ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಮೈದಾ. ಆಮೇಲೆ ನಾನು ಇಲ್ಲಿ ವೆನಿಲಾ ಎಸೆನ್ಸ್ ತೊಗೊಂಡಿದ್ದೀನಿ, ವೆನಿಲಾ ಎಸೆನ್ಸ್. ಹಾಗೆ 1 ಕಪ್ ಕರ್ಡ್, 1 ಕಪ್ ಶುಗರ್ ಪೌಡರ್, 1 ಕಪ್ ಮಿಲ್ಕ್, ಮತ್ತು ಬೇಕಿಂಗ್ ಪೌಡರ್, ಜ್ಯಾಮ್, ಜೇನುತುಪ್ಪ, ಹನಿ, ಸ್ವಲ್ಪ ಬೇಕಿಂಗ್ ಸೋಡಾ ಎಷ್ಟು ಬೇಕೋ ಆಮೇಲೆ ಅದನ್ನು ಹಾಕೋಬೋದು. ಇದು ಗೀ. ಸೊ ಈಗ ಇದಿಷ್ಟು ಐಟಮ್ ಸೇರಿಸಿ ನಾವು ಸಿಂಪಲ್ ಆ್ಯಂಡ್ ಈಸಿಯಾಗಿ ಎಗ್ಲೆಸ್ ಆಗಿ ಹನಿ ಕೇಕ್ನ ಮನೇಲೆ ಮಾಡ್ಕೊಂಡು ತಿನ್ಬೋದು. ಬನ್ನಿ ಹೆಂಗೆ ಮಾಡೋದು ಅಂತ ಈಗ ತೋರಿಸ್ತೀನಿ ಪ್ರೊಸೆಸ್. ಸೊ ಗೈಸ್, ಈಗ ಬನ್ನಿ ಹನಿ ಕೇಕ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಹನಿ ಕೇಕ್ ಮಾಡೋದಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ ಈ ಥರ, ಇದು ಓವೆನ್ ಬೌಲ್. ಸೊ ಈಗ ಈ ಬೌಲ್ಗೆ ನಾನು ಫಸ್ಟು ನಾನು ತಗೊಂಡಿರೋ ಗೀನ ಹಾಕೋಣ. ಆದ್ಮೇಲೆ ಇದಕ್ಕೆ ನಾನು ಕರ್ಡ್ ಹಾಕ್ತಾ ಇದ್ದೀನಿ. ನಾರ್ಮಲ್ ಆಗಿ ನಿಮ್ಮ ಮನೇಲಿ ಏನು ಯೂಸ್ ಮಾಡ್ತಿರಲ್ಲ ಆ ಪ್ಯಾಕೆಟ್ ಕರ್ಡ್ನೇ ಯೂಸ್ ಮಾಡ್ಬೋದು. ಸೊ ಈಗ ಗೀಗೆ ಕರ್ಡ್ ಆ್ಯಡ್ ಮಾಡೋಣ. ಈಗ ಇದಕ್ಕೆ ಕರ್ಡ್ ಆ್ಯಡ್ ಮಾಡೋಣ. ಈಗ ಅದಕ್ಕೆ ಕರ್ಡ್ ಆ್ಯಡ್ ಮಾಡಿದ್ಮೇಲೆ ಇದನ್ನು ಚೆನ್ನಾಗಿ ನಾರ್ಮಲ್ ಆಗಿ ನಿಮ್ಮ ಮನೇಲಿ ಯಾವ ಥರ ಸೌಂಡ್ ಇರುತ್ತೆ ಅದರಲ್ಲೇ ಮಿಕ್ಸ್ ಮಾಡ್ಕೋಬೋದು. ಚೆನ್ನಾಗಿ ಇದೆರಡು ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ಇದೆಷ್ಟು ಚೆನ್ನಾಗಿ ಕಂಬೈನ್ ಆಗಿದೆ, ಇದೆರಡು ಈಗ ಮಿಕ್ಸ್ ಆಗಿದೆ ನೋಡ್ಬೋದು. ಇವೆಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದೆರಡು ಮಿಕ್ಸ್ ಆದ್ಮೇಲೆ. ಇದೀಗ ಜಸ್ಟ್ ತುಪ್ಪ ಮತ್ತು ಮೊಸರು. ಸೊ ಈಗ ಇದಕ್ಕೆ ಏನೇನು ಆ್ಯಡ್ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ. ಸೊ ಈಗ ತಗೊಳ್ಳಿ, ಜರಡಿಯಿಂದ ಇಲ್ಲಿ ನಾನು 1 ಕಪ್ ಆಫ್ ಮೈದಾ. ಫಸ್ಟ್ ಇದನ್ನು ಚೆನ್ನಾಗಿ ಗಾಳಿಸ್ಕೊಡೋಣ. ಇದನ್ನು ನಾನು ಪೌಡರ್
ಶುಗರ್ ಮಾಡ್ಕೊಂಡಿದ್ದೀನಿ. ಇದು 1 ಕಪ್ ಆಫ್ ಶುಗರ್ ತೊಗೊಂಡಿದ್ದೀನಿ, ಸ್ವಲ್ಪ ಸ್ವೀಟ್ ಜಾಸ್ತಿ ಚೆನ್ನಾಗಿ ಬರಲಿ ಅಂತ. ಇದನ್ನು ಕೂಡ ಈ ಥರ ಇದು ಮಾಡ್ಕೊಳ್ಳೋಣ. ಈಗ ಇದು ಸಕ್ಕರೆದಾಗಿದೆ. ನೆಕ್ಸ್ಟ್ ಈಗ ಇದಕ್ಕೆ ನಾವು 1 ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್, ನಿಮ್ಮ ಮನೇಲಿ ಯಾವ ಸ್ಪೂನ್ ಇದೆ ಅದರಲ್ಲಿ ಲೆಕ್ಕ ತಗೋಬೋದು. ನಾನು ಇದರಲ್ಲಿ 1 ಸ್ಪೂನ್ ಬೇಕಿಂಗ್, ಸ್ವಲ್ಪ ಜಾಸ್ತಿ ಆಗಿದೆ ಸೊ ಕಮ್ಮಿ ಮಾಡಿ. ಇಲ್ಲಿ ನೋಡಿ ಇಷ್ಟು, ಈ ಸ್ಪೂನಲ್ಲಿ 1 ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್, ಮತ್ತು ಒಂದು ಸ್ವಲ್ಪ ಹಾಫ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ, ಅದನ್ನು ಕೂಡ ಹಿಂಗೆ ಇದರಲ್ಲಿ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಹೋಗೇ ಬಿಡ್ತದೆ ಆಲ್ರೆಡಿ. ಈಗ ಇದರ ವೇಸ್ಟ್ ಇದನ್ನು ನೀವು ಬಿಸಾಕ್ಬೋದು. ಸೊ ಈಗ ಈ ಥರ ಆಗಿದೆ ಇದು ಪೌಡರ್. ಈಗ ಇದಕ್ಕೆ ನಾನು ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ತಾ ಇದ್ದೀನಿ. ಅದು ತುಂಬ ಸ್ಮೆಲ್ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮ್ಮ ಕೇಕ್ಗೆ. ಸೊ ನೋಡಿ, ಈಗ ಇದರಲ್ಲಿ ನಾನು 1 ಸ್ಪೂನ್ ಫುಲ್ ವೆನಿಲಾ ಎಸೆನ್ಸ್ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಹಾಕೋಣ. ಸೊ ಗೈಸ್, ಈಗ ಇದೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಸ್ವಲ್ಪ ಟೇಸ್ಟ್ಗೋಸ್ಕರ ಅಷ್ಟೇ. ಈಗ ಇದನ್ನು ಚೆನ್ನಾಗಿ ಅವಾಗಲೇ ಮಿಕ್ಸ್ ಮಾಡ್ಕೊಂಡ್ವಲ್ಲ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು. ನೋಡಿ, ಈಗ ಮಿಕ್ಸ್ ಮಾಡ್ಕೊತ ನಿಧಾನಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಕಪ್ಪಲ್ಲಿ ಹಾಕೊಂಡು ಒಂದೇ ಸತಿ ಹಾಕೋದು ಬೇಡ, ಚೂರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಸ್ವಲ್ಪ ಹಾಕೊಂಡಿದ್ದೀನಿ, ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೇಂಜ್ ಆಗಿದ್ದಾರೆ ಕೇಕ್ ಮಾಡೋದು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಅದನ್ನು ಮಿಕ್ಸ್ ಮಾಡಿಸಿದಾಗ ಈಗ ಸ್ವಲ್ಪ ನಾವಿನ್ನೂ ಅದಕ್ಕೆ ಸ್ವಲ್ಪ ಸ್ವೀಟ್ ಫ್ಲೇವರ್ ಚೇಂಜ್ ಆಗಿ ಬರಲಿ ಅಂತ ಆಪ್ಷನಲ್ ಇದು. ಬೇಕಾದರೆ ಹನಿ ಕೇಕ್ ಮಾಡುವಾಗ ಹನಿನ ನಾನು ಸ್ವಲ್ಪ ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಜಸ್ಟ್ 1 ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ನೋಡಿ, ಸ್ವಲ್ಪ ಸ್ವೀಟ್ ಚೆನ್ನಾಗಿ ಟೇಸ್ಟ್ ಥರ ಹನಿ ಕೇಕ್ ಥರ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ. ಈಗ 1 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಬೇಕ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈಗ ಕೇಕ್ ಬ್ಯಾಟರ್ ನೋಡಿ ಈ ಥರ ಇದೆ. ಇದು ನೋಡಿ ಯಾವ ಥರ ಟೆಕ್ಸ್ಚರ್ ಬೇಕು ಅಂದರೆ ಹಿಂಗೆ ಮಾಡಿದಾಗ ಹಿಂಗೆ ಹೋಗ್ಬೇಕದು, ಆವಾಗ ನಿಮ್ಮ ಕೇಕ್ ಬ್ಯಾಟರ್ ಪರ್ಫೆಕ್ಟ್ ಆಗಿದೆ ಅಂತ. ನೋಡಿ ಈ ಥರ ಆಗಿರಬೇಕು. ಸೊ ಈಗ ಇದು ಆಗಿದೆ. ಈಗ ಕೇಕ್ನ ಬೇರೆ ಪಾತ್ರಕ್ಕೆ ಶಿಫ್ಟ್ ಮಾಡಿಕೊಂಡು ಓವನಲ್ಲಿ ಇಡಬೇಕು. ಬನ್ನಿ ಹೆಂಗೆ ಇರೋದು ಅಂತ ತೋರಿಸ್ತೀನಿ. ಸೊ ಈಗ ನಾನು ಕೇಕ್ ಮಾಡೋದಕ್ಕೆ ಓವನ್ ಇಡೋಕ್ಕೆ ಅಲ್ಯೂಮಿನಿಯಮ್ದು ಪಾತ್ರೆ ತಗೊಂಡಿದ್ದೀನಿ. ನೀವು ಅಲ್ಯೂಮಿನಿಯಮ್ದು ಕೇಕ್ಗೆ ಅಂತ ಸಪ್ರೇಟಾಗಿ ಬರ್ತಲ್ಲ, ಅದು ಬೇಕಾದ್ರೆ ತೊಗೊಂಡು ಮಾಡ್ಬೋದು. ಸೊ ಈಗ ನಾನು ಈ ಪಾತ್ರದಲ್ಲಿ ಈಗ ನಾವೇನು ಮಾಡಿಟ್ಕೊಂಡಿದ್ದೀವಲ್ಲ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈಗ ಟೆಕ್ಸ್ಚರ್ ನೋಡಿ, ಇದರಲ್ಲಿ ಎಷ್ಟು ಸಾಫ್ಟ್ ಆಗಿದೆ. ಈ ಥರ ಇದ್ರೆ ಕೇಕ್ ಸಖತ್ ಸಾಫ್ಟ್ ಆಗಿ ಬರುತ್ತೆ. ಸೊ ಈಗ ಇದಕ್ಕೆ ನಾನೇನು ಮಾಡಿದ್ದೀನಿ, ತುಪ್ಪನ ಪಾತ್ರ ಫುಲ್ ಈಗ ತುಪ್ಪ ಹಾಕಿ ಇದಕ್ಕೆ, ಸೋ ದ್ಯಾಟ್ ಕೇಕ್ ಎಲ್ಲೂ ಹೆಚ್ಚಾಗಬಾರ್ದು ಅಂತ ಫುಲ್ ಪಾತ್ರಕ್ಕೆ ನೋಡಿ ತುಪ್ಪನ ಈ ಥರ ಫುಲ್ ಪಾತ್ರಕ್ಕೆ ಹಾಕೋಬೇಕು. ಸೊ ಗಾಯ್ಸ್, ಈಗ ಇದಕ್ಕೆ ಆಯಿಲ್ ಹಚ್ಕೊಂಡು, ಬಟರ್ ಹಚ್ಕೊಂಡ, ಬಟರಲ್ಲಿ ಅಂತ ನೀರ್ ಹಚ್ಕೊಂಡಾಗಿದೆ. ಸೊ ಈಗ ಇದಕ್ಕೆ ನಾವ್ ಇದ್ರಲ್ಲಿ ಮಾಡಿದೀವಲ್ಲ, ಇದನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡೋಣ. ಇದು ನೋಡಿ ಎಷ್ಟು ಸಾಫ್ಟ್ ಆಗಿ ಕಾಣಿಸ್ತಾ ಇದೆ. ಇದು ಫುಲ್ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಕೇಕ್ ಮೌಲ್ಡ್ಗೆ ಶಿಫ್ಟ್ ಮಾಡಿದೀವಿ. ಮಾಡಿರೋ ಬ್ಯಾಟರ್ನ ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಈಗ ಇದಕ್ಕೆ ಏನು ಬಬಲ್ಸ್ ಇಲ್ಲದೆ ಬರಬೇಕು ಅಂದ್ರೆ 1-2 ಸತಿ ಈ ಥರ ಟ್ಯಾಪ್ ಮಾಡಿ, ಸೊ ದಟ್ ಅದು ಏನು ಗಾಳಿ ಇದನ್ನ ನಾವು ಈಗ ಓವನ್ ಅಲ್ಲಿ ಇಡ್ತಾ ಇದೀವಿ. ಓವನ್ ಆಲ್ರೆಡಿ ನಾನು ಪ್ರೀ ಹಿಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಪ್ರೀ ಹಿಟ್ ಮಾಡಿದ್ಮೇಲೆ ಈಗ ಇದನ್ನ ಓವನ್ ಅಲ್ಲಿ ಇಟ್ಟು ಒಂದು 15 ಮಿನಿಟ್ಸ್ ಬೇಕ್ ಮಾಡೋಣ. ನೋಡೋಣ ಬನ್ನಿ ಈಗ ಹೆಂಗಾಗುತ್ತೆ. ಸೊ ಈಗ ಓವನ್ ಪ್ರೀ ಹಿಟ್ ಆಲ್ರೆಡಿ ಮಾಡ್ಕೊಳ್ಳೋದ್ರಿಂದ ಈಗ ಇದನ್ನ ಓವನ್ ಅಲ್ಲಿ ಇಡ್ತಾ ಇದ್ದೀವಿ. ಈಗ ಇಟ್ಟು ಇದನ್ನ ಒಂದು 10 ಮಿನಿಟ್ಸ್ ಇಟ್ಕೊತೀನಿ. ಆಮೇಲೆ ಇದು ಹೆಂಗಾಗಿದೆ ಅಂತ 10 ಮಿನಿಟ್ಸ್ ಕುಕ್ ಆಗಲಿ. 10 ಮಿನಿಟ್ಸ್ ಕುಕ್ ಆದ್ಮೇಲೆ ಅದು ಹೆಂಗಾಗಿದೆ ಅಂತ ನೋಡಿ ಇನ್ನೊಂದು ಸ್ವಲ್ಪ ಕುಕ್ ಬೇಕಾದ್ರೆ ಆಮೇಲೆ ಇನ್ನೊಂದು ಸ್ವಲ್ಪ ಮಾಡ್ಕೊಂಡ. ಈ ಬೇಸ್ ರೆಡಿ ಆಯಿತು. ಸೊ
ಸೊ ಈಗ ಅದಾದ್ಮೇಲೆ ಹನಿ ಕೇಕ್ಗೆ ಮೇಲೆಗಡೆ ಎಲ್ಲ ಮಾಡೋಕ್ಕೆ ಜಾಮ್ದು ರೆಡಿ ಮಾಡ್ತಾರಲ್ಲ, ಸೊ ಅದು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ಗೈಸ್, ಈಗ ನಾವು ಶುಗರ್ ಸಿರಪ್ ಫಸ್ಟ್ ರೆಡಿ ಮಾಡ್ಕೊಳ್ಳೋಣ. ಕೇಕ್ಗೆ ಶುಗರ್ ಸಿರಪ್ ಹಾಕ್ಬೇಕಾಗುತ್ತೆ. ಸೊ ಶುಗರ್ ಸಿರಪ್ ಮಾಡೋಕ್ಕೆ ನಾನು 1 ಬೌಲ್ ನೀರು, ಜಾಸ್ತಿ ಏನು ಬೇಕಾಗಲ್ಲ, 1 ಬೌಲ್ ನೀರಿಗೆ ಆಲ್ರೆಡಿ ನಾನು ಶುಗರ್ ಪೌಡರ್ ಮಾಡ್ಕೊಂಡಿರೋ ಸ್ವಲ್ಪ ಇತ್ತು, ಸೊ ಅದನ್ನೇ ಹಾಕಿ ಪಟ್ಟಂತ ಮಿಕ್ಸ್ ಮಾಡ್ತಾರೆ. ಸೊ ಅದು ಸೇಮೇ ಬರುತ್ತೆ. ಸೊ ಈಗ ಇದನ್ನ ಚೆನ್ನಾಗಿ ಶುಗರ್ ಪೌಡರ್ ಚೆನ್ನಾಗಿ ಮಿಕ್ಸ್ ಆಗಿ ಶುಗರ್ ಸಿರಪ್ ಟೆಕ್ಸ್ಚರ್, ಈಗ ನೀವು ಜಾಮೂನ್ಗೆಲ್ಲ ಮಾಡ್ತಿರಲ್ಲ ಆ ಟೆಕ್ಸ್ಚರ್ ಬಂದರೆ ಸಾಕು. ಈಗ ಅದು ಚೆನ್ನಾಗಿ ಬಾಯ್ಲ್ ಆಗಲಿ. ಅದು ಆದ್ಮೇಲೆ ಈಗ ನೆಕ್ಸ್ಟ್ ನಾವು ಈ ಕಡೆ ಶುಗರ್ ಸಿರಪ್ ಆಗಲಿ. ಈಗ ಜಾಮ್ ಮಾಡ್ತೀವಲ್ಲ, ಜಾಮ್ಗೆ ಏನು ಹೆಂಗೆ ಮಾಡೋದು ಅಂತ ಇಲ್ಲಿ ನಾನು ನಾರ್ಮಲ್ ಆಗಿ ಒಂದು ಜಾಮ್ ಬೌಲ್ ತಗೊಳ್ತೀನಿ. ಈಗ ಜಾಮ್ನ ಹಾಕೊಳ್ಳೋಣ ಒಂದು ಪ್ಯಾನ್ ಮೇಲೆ. ನಾರ್ಮಲ್ ಕಿಸಾನ್ ಜಾಮ್, ಯಾವ ಜಾಮ್ ಬೇಕಾದ್ರೂ ತಗೋಬಹುದು. ಅದನ್ನ ಪ್ಯಾನ್ ಮೇಲೆ ಹಾಕೊಳ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ಜಾಮ್ ತಗೊಳ್ತೀನಿ ನಾನಿಲ್ಲಿ. ಸೊ ಈಗ ಇದನ್ನ ಹಾಕೊಂಡು ಚೆನ್ನಾಗಿ ಮೆಲ್ಟ್ ಆಗಬೇಕು. ಈಗ ಜಾಮು ನೋಡಿ ಮೆಲ್ಟ್ ಆಗ್ತಾ ಇದೆ, ನೀವು ನೋಡ್ಬೋದು ಆಲ್ರೆಡಿ ಈಗ ಜಾಮ್ ಮೆಲ್ಟ್ ಆಗ್ತಾ ಇದೆ. ಈಗ ಜಾಮ್ ಮೆಲ್ಟ್ ಆದ್ಮೇಲೆ, ಸೊ ಮೆಲ್ಟ್ ಆಗೋ ಪ್ರಾಸೆಸ್ ಅಲ್ಲಿ ಈಗ ನಾನು ಸ್ವಲ್ಪ ಜೇನುತುಪ್ಪನೂ ಹಾಕ್ತಾ ಇದ್ದೀನಿ ಅದಕ್ಕೆ. ಈಗ ನೋಡ್ಬೋದು ನೀವು, ನಾನಿಲ್ಲಿ ಆಲ್ಮೋಸ್ಟ್ 1-2 ಸ್ಪೂನ್ ಆಗುವಷ್ಟು ಜೇನುತುಪ್ಪ ಹಾಕ್ತಾ ಇದ್ದೀನಿ. ಜೇನುತುಪ್ಪನ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದೆರಡು ಫುಲ್ ಮೆಲ್ಟ್ ಆಗಬೇಕು. ನೋಡಿ ಚೆನ್ನಾಗಿ ಕಾಣಿಸ್ತದೆ, ಆಲ್ರೆಡಿ ಮೆಲ್ಟ್ ಆಗಿದೆ. ಈಗ ಜಾಮ್ ಮತ್ತೆ ಹನಿ ಎರಡು ಮಿಕ್ಸ್ ಆಗಿದೆ ಚೆನ್ನಾಗಿ. ಇದು ಸ್ವಲ್ಪ ಪೇಸ್ಟ್ ಆದ್ರೆ ಸಾಕು. ಇದನ್ನ ಆಫ್ ಮಾಡಿ ನಾವು ಇಟ್ಕೊಬಿಡ್ಬೋದು. ಈಗ ಇದು ಜಾಮ್ದು ರೆಡಿ ಆಗಿದೆ. ಜಾಮ್ದು ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ಈಗ ಶುಗರ್ ಸಿರಪ್ ಕೂಡ ರೆಡಿ ಆಗ್ತಿದೆ. ಶುಗರ್ ಸಿರಪ್ ರೆಡಿ ಆದ್ಮೇಲೆ ಈಗ ಕೇಕ್ ಬೇಕ್ ಆಗ್ತಿದಲ್ಲ, ಬೇಕ್ ಆದ್ಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಸೊ ಇದೆಲ್ಲ ರೆಡಿ ಆಗಿದೆ. ಈಗ ಜಸ್ಟ್ ಕೇಕ್ ನ ಪ್ರಿಪೇರ್ ಮಾಡೋದು ಅಷ್ಟೇ ಆಗಿರೋದು. ಸೊ ಕೇಕ್ ಬೇಕಾಗ್ಲಿ, ನೋಡಿ ಆಲ್ರೆಡಿ ಬೇಕ್ ಆಗ್ತಾ ಇದೆ ಅದು ಓವೆನ್ ಒಳಗಡೆ. ಸೊ ನೋಡೋಣ ಕೇಕ್ ಆದ್ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ. ಸೊ ಬನ್ನಿ, ಲೆಟ್ಸ್ ವೆಯ್ಟ್ ಫಾರ್ ಕೇಕ್. ಆಮೇಲೆ ಇದನ್ನ ರೆಡಿ ಮಾಡೋಣ. ಆಮೇಲೆ ಕೇಕ್ ಬೇಕಾದ್ಮೇಲೆ ನಿಮಗೆ ಸಿಗ್ತೀನಿ. ಕೇಕ್ ನಂದು ಉಬ್ತಾ ಇದೆ ಒಳಗಡೆ. ಕೇಕ್ ಹೆಂಗೆ ಉಬ್ತಾ ಇದೆ ಕಾಣಿಸ್ತಾ ಇದೆ ನೋಡಿ. ಕೇಕ್ ಮೇಲೆ ಮೇಲೆ ಬರ್ತಾ ಇದೆ, ಯಾಕಂದರೆ ನಾವು ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಹಾಕಿದ್ವಲ್ಲ. ನೋಡಿ ಕೇಕ್ ಉಬ್ತಾ ಇದೆ, ಒಳಗಡೆ ಆಗ್ತಾ ಇದೆ ನೋಡಿ, ತಿರುಗ್ತಾ ಇದೆ. ಇನ್ನು ಟೈಮ್ ಇದೆ. ಈಗ ನಾನು ಇನ್ನೂ ಮತ್ತೆ 10 ಮಿನಿಟ್ಸ್ ಇಟ್ಟಿದ್ದೀನಿ. ಆವಾಗಲೂ ಆಲ್ರೆಡಿ 10 ಮಿನಿಟ್ಸ್ ಇಟ್ಟಿದ್ದೆ, ಈಗ ಮತ್ತೆ 10 ಮಿನಿಟ್ಸ್ ಇಟ್ಟಿದ್ದೀನಿ. ಸೊ ಬನ್ನಿ, ಫುಲ್ ಆದಮೇಲೆ ಈಗ ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ. ಸೊ ಗಾಯ್ಸ್, ಈಗ ಫೈನಲಿ ಆಗಿದೆ ನೋಡಿ, ಸೌಂಡ್ ಬರ್ತಾ ಇದೆ. ಈಗ ಬಿಸಿ ತೆಗಿಯೋಕ್ಕಾಗಲ್ಲ, ಸೊ ಕೈಗೆ ಗ್ಲೌಸ್ ಹಾಕೋಣ, ಇಲ್ಲಾಂದ್ರೆ ಅದು ಬಿಸಿನ ತೆಗಿಯೋಕ್ಕಂತೂ ನನ್ನ ಕೈಲಾಗಲ್ಲ. ಸೊ ಇಲ್ಲಿ ನೋಡಿ ಹೆಂಗಾಗಿದೆ ಅಂತ ಈಗ ನೀವೇ ನೋಡ್ಬೋದು. ವಾವ್, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಕೇಕ್. ಫುಲ್ ಬೇಕಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಇನ್ನೊಂದು ಸ್ವಲ್ಪ ಬೇಕಾದರೆ ಮತ್ತೆ ಬೇಯಿಸ್ಕೋಬೇಕು. ಬನ್ನಿ ಚೆಕ್ ಮಾಡೋಣ. ಈಗ ಆಲ್ರೆಡಿ ಒಂದು ಟೂತ್ ಪಿಕ್ ಕಡ್ಡಿ ಥರ ತಗೊಂಡು ಇದಕ್ಕೆ ಹಿಂಗೆ ಪೋಕ್ ಮಾಡಿ ಚೆಕ್ ಮಾಡಬೇಕು. ನೋಡಿ ಹಿಂಗೆ ಪೋಕ್ ಮಾಡಿ. ಸೊ ಗೈಸ್, ಈಗ ನೋಡಿ ಈ ಥರ ಟೂತ್ ಪಿಕ್ಕಲ್ಲಿ ಪೋಕ್ ಮಾಡಿದಾಗ ಇದು ಸ್ಟಿಕ್ ಆಗಿಲ್ಲ, ಇದಕ್ಕೆ ಅಂಟಿಲ್ಲ ಅಂದರೆ ಟೂತ್ ಪಿಕ್ಗೆ. ಸೊ ಫುಲ್ ಕೇಕ್ ಚೆನ್ನಾಗಿ ಬೆಂದಿದೆ ಅಂತ ನೋಡಿ. ಫುಲ್ ಒಳಗಡೆವರೆಗೂ ಹಾಕಿ ಚೆಕ್ ಮಾಡ್ತೀನಿ, ಬೆಂದಿದೆ. ವಾವ್, ನೋಡಿ ಕೇಕ್ ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೇಕ್.
ಎಲ್ಲ ಸ್ಪಾಂಜ್ ಆಗಿ ಚೆನ್ನಾಗಿ ಬೆಂದಿದೆ. ಎಲ್ಲ ಕಡೆ ಚೆಕ್ ಮಾಡ್ಕೊಳ್ಳೋಣ. ಇರುತ್ತೆ ಅಲ್ವಾ, ಸೊ ನಿಧಾನಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಗೈಸ್ ಆಲ್ರೆಡಿ ಈಗ ಇದು ನೋಡಿ ನೀವು ಆಗಿದೆ, ಇದನ್ನ ಉಲ್ಟಾ ಮಾಡಿದ್ದೀನಿ. ಸೊ ಈಗ ಬನ್ನಿ ಇದು ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಕೇಕ್ನ. ಇದು ಸ್ವಲ್ಪ ಬಿಸಿ ಇದೆ, ಸೊ ಎರಡು ಕಡೆಯಿಂದ ಬಟ್ಟೆ ಹಿಡ್ಕೊಂಡು ಇರ್ತಲ್ಲ. ಓ ಮೈ ಗಾಡ್. ಸೊ ಗೈಸ್ ಈಗ ನೋಡ್ಬೋದು ಇದು ಬೆಂದಿದೆ ಇಲ್ವಾ ಅಂತ. ಈ ತರ ಪೋಕ್ ಮಾಡಿ ಚೆಕ್ ಮಾಡಿದ್ರೆ ನೋಡಿ ಫುಲ್ ಬೆಂದಿದೆ. ಈಗ ನೋಡಿ ಒಂಚೂರು ಇದಕ್ಕೆ ಟಚ್ ಆಗ್ತಾ ಇಲ್ಲ. ನೋಡಿ ನೀವು ಟಚ್ ಮಾಡಿದ್ರೆ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಕೇಕು. ಸ್ಪಾಂಜ್ ಆಗಿದೆ ನೋಡಿ. ನೋಡಿ ಬಿಸಿ ಹೊಗೆ ಬರ್ತಾ ಇದೆ ಫುಲ್ ಅದರಲ್ಲಿ. ಈಗ ಈ ಪಾರ್ಟ್ ಕೆಳಗಡೆ ಏನು ಬ್ರೌನ್ ಆಗಿದೆ ಅಲ್ಲ, ಅದನ್ನ ಬೇಕಾದ್ರೆ ಕಟ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಹಂಗೆ ಬಿಟ್ರೆ ಎಂತ. ಇದು ತುಂಬಾ ಗಟ್ಟಿಯಾಗಿರೋದನ್ನ ಕಟ್ ಮಾಡ್ಕೊಂಬಿಡೋಣ. ಬಟ್ ಇಲ್ಲಿ ನೋಡ್ಬೋದು ನೀವು ಎಷ್ಟು ಸ್ಪಾಂಜಿ ಆಗಿದೆ ಕೇಕ್ ಅಂತ. ಇಲ್ಲಿ ನೋಡಿ. ಸೊ ಈಗ ಇದು ಬಿಸಿ ಇದೆ, ಇದು ಸ್ವಲ್ಪ ಹಾರ್ಲಿ, ಆಮೇಲೆ ಇದಕ್ಕೆ ಡೆಕೋರೇಷನ್ ಮಾಡೋಣ. ಈಗ ನೋಡಿ ಶುಗರ್ ಸಿರಪ್ ಕೂಡ ರೆಡಿ ಇದೆ, ಅದನ್ನ ಒಂದು ಬೌಲ್ ಹಾಕೋಣ. ಜಾಮ್ ಕೂಡ ರೆಡಿ ಆಗಿದೆ. ಸೊ ಈಗ ಇದನ್ನ ಮಾಡೋಣ. ಈಗ ಕೇಕ್ ಸ್ವಲ್ಪ ಬಿಸಿ ಇರೋದನ್ನ ಅದು ಸ್ವಲ್ಪ ಹಾರ್ಕೊಳ್ಳಿ. ಕೆಳಗಡೆ ಪಾರ್ಟ್ನ ಕಟ್ ಮಾಡಬೇಕಾಗುತ್ತೆ. ಸೊ ಈಗ ಕೇಕ್ನ ಉಲ್ಟಾ ಮಾಡಿಬಿಟ್ಟು ಕೆಳಗಡೆ ಪಾರ್ಟ್ನ ಕಟ್ ಮಾಡಿಬಿಡೋಣ. ಇದು ಸ್ವಲ್ಪ ಬಿಸಿ ಇದೆ, ಇದನ್ನ ಉಲ್ಟಾ ಮಾಡ್ಕೊತಾ ಇದ್ದೀನಿ ಈಗ. ನೋಡಿ ಈ ಗಟ್ಟಿ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ ಈಗ. ಕೇಕ್ ನೋಡಿ ಗಾಯ್ಸ್, ನಮ್ ಚಿಕ್ಕಪ್ಪನು ಬಂದಿದ್ದಾರೆ ನನ್ ಕೇಕ್ ಮಾಡೋದನ್ನ ನೋಡೋಕೆ. ಕೇಕ್ ಗಟ್ಟಿ ಪಾರ್ಟ್ನ ಕಟ್ ಮಾಡ್ಕೋಬೇಕು. ನೀನೇ ಮಾಡಿದ್ದೆ? ಹಾ, ಎಲ್ಲಿ ಮಾಡಿದೆ? ಎಂತ ಹೇಳ್ತೀರಿ ಚಿಕ್ಕಪ್ಪ? ನೋಡಿ ಗಾಯ್ಸ್, ನಮ್ ಚಿಕ್ಕಪ್ಪಂಗೆ ನಂಬಿಕೆನೇ ಇಲ್ಲ ನಾನು ಕೇಕ್ ಮಾಡಿದ್ದೀನಿ ಅಂದ್ರೆ. ಬ್ಲಾಗ್ ಬರುತ್ತಲ್ಲ, ಸ್ವಲ್ಪ ಯಾರೋ ಏನೋ ಆಚೆಗಡೆ ಮಾತಾಡ್ತಿದ್ರು, ಆಮೇಲೆ ತಿಂತಾರಲ್ಲ ಅವ್ರು, ಅವಾಗ ಹೇಳ್ತೀನಿ ಅವ್ರಿಗೆ ಏನು. ಸೊ ಗೈಸ್ ಈಗ ಇದನ್ನ ತೆಗೆದ್ಬಿಡೋಣ. ಇಲ್ಲಿ ನೋಡಿ ಎಷ್ಟು ಸಖತ್ತಾಗಿದೆ ಕೇಕ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವಾವ್, ನೋಡಿ ನನ್ನ ಕೇಕ್ ರೆಡಿ ಆಗಿದೆ. ಈಗ ಇದು ವೇಸ್ಟ್ ಇದೆ, ಇನ್ನು ಯೂಸ್. ಇದು ಕೇಕ್ ರೆಡಿ ಇದೆ ನೋಡಿ, ಎಷ್ಟು ಸ್ಪಾಂಜಿಯಾಗಿ ಕಾಣಿಸ್ತಾ ಇದೆ ನೋಡಿ. ಕೇಕ್ ಎಷ್ಟು ಸ್ಪಾಂಜಿಯಾಗಿ ರೆಡಿ ಆಗಿದೆ. ಸೊ ಈಗ ಇದನ್ನ 2 ಪಾರ್ಟ್ ಆಗಿ ಕಟ್ ಮಾಡ್ಕೊಳ್ಳೋಣ. ಸೊ ದಟ್ ಶುಗರ್ ಸಿರಪ್ ಹಾಕಕ್ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಾಂದ್ರೆ ಹಂಗೇನು ಇದು ಮಾಡ್ಬೋದು. ಈಗ ನಾ ಇದಕ್ಕೆ ಡೈರೆಕ್ಟ್ ಆಗಿ ಇದ್ರ ಮೇಲೆಗಡೆ ಶುಗರ್ ಸಿರಪ್, ಇದನ್ನ ಉಲ್ಟಾ ಮಾಡ್ಕೊಂಡು ಇದ್ರ ಮೇಲೆ ಡೈರೆಕ್ಟ್ ಆಗಿ ಈಗ ಶುಗರ್ ಸಿರಪ್ ಹಾಕ್ತೀನಿ. ಇದು ಕೆಳಗಡೆ ಪಾರ್ಟ್ ಬರುತ್ತೆ, ಇದು ಮೇಲೆಗಡೆ ಪಾರ್ಟ್. ಕೇಕ್ನ ಉಲ್ಟಾ ಮಾಡ್ಕೊಳ್ಳೋಣ. ನೋಡಿ ವಾವ್, ಎಷ್ಟು ಸ್ಪಾಂಜ್. ಈಗ ನಾವೇನು ಶುಗರ್ ಸಿರಪ್ ಮಾಡ್ಕೊಂಡಿದೀವಲ್ಲ, ಈಗ ನಾ ಹಿಂಗೆ ಇದರಲ್ಲೇ ಡೈರೆಕ್ಟ್ ಆಗಿ ತಗೊಂಡು ಹಾಕ್ತಾ ಇದ್ದೀನಿ. ಈಗ ಇದನ್ನ ಸೌಂಡಲ್ಲಿ ಬೇಡ, ಒಂದು ಚಿಕ್ಕ ಸ್ಪೂನ್ ಇತ್ತಲ್ಲ ಅವಾಗ ತಗೊಂಡು ಆ ಸ್ಪೂನಿಂದ ಶುಗರ್ ಸಿರಪ್ನ ಇದ್ರೊಳಗಡೆ ಹಾಕೊಳ್ಳೋಣ. ಈಗ ಶುಗರ್ ಸಿರಪ್ನ ನೋಡಿ ಇದಕ್ಕೆ ಚೆನ್ನಾಗಿ ಫುಲ್ ಕೇಕ್ ಮೇಲೆ ಹಾಕೋಬಿಡೋಣ. ಅದು ಫುಲ್ ಒಳಗಡೆ ಹೋದ್ರೇ ಕೇಕ್ ಚೆನ್ನಾಗಿ ಕಾಣಿಸ್ತದೆ. ಅದಕ್ಕಿತ್ತು, ಬಟ್ ನಾನು ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ, ಅಬ್ಸರ್ವ್ ಆಗಲಿ ಚೆನ್ನಾಗಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಅದ್ರೊಳಗಡೆ ಶುಗರ್ ಸಿರಪ್ ಹೋಗ್ತಾ ಇದೆ. ಫುಲ್ ಸುತ್ತಲ ಹಿಂಗೆ ಹಾಕ್ತಾ ಇದ್ದೀನಿ. ಈಗ ಇಲ್ಲಿ ನೋಡಿ, ಇದನ್ನ ನಾನು ಇನ್ನೊಂದ್ಸತಿ ಪ್ರೀ ಹೀಟ್ ಮಾಡ್ತೀನಿ, ಮತ್ತೆ ಹೀಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಅವೆಲ್ಲ ನಾನು ಮಾಡಿ ಸ್ವಲ್ಪ ಗಟ್ಟಿಯಾಗಿತ್ತು. ಸೊ ಈಗ ಇದನ್ನ ತಗೊಂಡು ಮತ್ತೆ ಇದ್ರ ಮೇಲೆ ಹಾಕಿ ಫಸ್ಟ್ ಎಲ್ಲ ಕಡೆ ಹಾಕೊಂಡ್ಬಿಡೋಣ. ಇದನ್ನ ಚೆನ್ನಾಗಿ ಜಾಮ್ ತಗೊಂಡು ಫುಲ್ ಇದಕ್ಕೆ ಹಾಕೊಂಡು ಈಗ ನೋಡಿ ನಮ್ಮ ಹನಿ ಕೇಕ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈಗ ಇದನ್ನ ನೀಟಾಗಿ ಪೀಸ್ ಆಗಿ ಕಟ್ ಮಾಡ್ಕೊಳ್ಳೋಣ, ಅವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಹನಿ ಕೇಕ್ ಥರನೇ ಕಾಣಿಸುತ್ತೆ ಅವಾಗ. ನೋಡಿ ಈಗ ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಜಾಮ್ ಹಾಕಿದ್ಮೇಲೆ. ಆಮೇಲೆ ಇದ್ರ ಮೇಲೆ ಇನ್ನೂ ಡಿಸೈನ್ಗೆ ನೀವು ಡ್ರೆಸ್ಸಿಂಗ್ ಥರ ಮಾಡ್ಕೋಬೋದು. ಕಟ್ ಹಿಂಗೆ ಮಾಡ್ಕೊಂಡಿದ್ದೀನಿ. ಸೊ ಈಗ ನಂತರ ಅದಕ್ಕೆ ಏನು ಹಾಕ್ಬೇಕಂದ್ರೆ, ನಾವು ಕೊಬ್ಬರಿ ಪುಡಿ ಬರುತ್ತೆ ಗೊತ್ತಾ, ಕೊಕೊನಟ್ ಪೌಡರ್, ಅದನ್ನ ಹಿಂಗೆ ಹಾಕಿದಾಗ ಅದು ಸ್ವಲ್ಪ ಕೊಬ್ಬರಿ ಇದ್ರ ಥರ ಹನಿ ಕೇಕ್ ಥರ ಇನ್ನೂ ಚೆನ್ನಾಗಿರುತ್ತೆ. ಸೊ ಅದಿಲ್ಲ ನಮ್ಮ ಹತ್ರ ಈಗ. ಸೊ ಈಗ ನಾನು ಏನು ಮಾಡ್ತೀನಿ, ಶುಗರ್ ಪೌಡರ್ನ ಸುಮ್ಮನೆ ಹಿಂಗೆ ಮೇಲೆಗಡೆ ಹಾಕ್ತಾ ಇದ್ದೀನಿ, ಸೊ ದಟ್ ಅದು ಹನಿ ಕೇಕ್ ತರ ಕಾಣಿಸ್ಲಿ ಅಂತ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಈ ತರ ಹಾಕೊಂತ ಇದ್ದೀನಿ.
ವಾವ್, ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಗೈಸ್. ಈಗ ನೋಡಿ ನಮ್ಮ ಸೂಪರ್ ಡಿಲಿಷಿಯಸ್ ಹನಿ ಕೇಕ್ ರೆಡಿ ಆಗಿದೆ. ಸೊ ಈಗ ಇದನ್ನ ಟೇಸ್ಟ್ ಮಾಡಕ್ಕೆ ಎಲ್ಲರಿಗೂ ಕೊಟ್ಟು ಇದು ಹೆಂಗಿದೆ ಅಂತ ಕೇಳೋಣ ಬನ್ನಿ. ಫಸ್ಟ್ ನಾನು ಟೇಸ್ಟ್ ಮಾಡ್ತೀನಿ ಹೆಂಗಿದೆ ಅಂತ. ನೋಡಿ, ಆ ಸ್ಪಾಂಜ್ ಕೂಡ ನೋಡಿ ಇಷ್ಟು ಚೆನ್ನಾಗಿದೆ ಕೇಕ್ದು, ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ. ಇವಾಗ ಎಲ್ಲರದ್ದು ರಿಯಾಕ್ಷನ್ಸ್ ಹೆಂಗಿದೆ ಅಂತ ನೋಡ್ಬೇಕು. ನನಗಂತೂ ಇಷ್ಟ ಆಯ್ತು. ಬನ್ನಿ ಈಗ ಎಲ್ಲರೂ ಹೆಂಗೆ ಸಕ್ಕತ್ತಾಗಿದೆ ಗಾಯ್ಸ್. ಆ ಶುಗರ್ ಸಿರಪ್ಪು ನೋಡಿ, ಕೇಕ್ ನೀವೇ ನೋಡ್ಬೋದು ಎಷ್ಟು ಸ್ಪಾಂಜಿ ಇದೆ ನೋಡಿ. ನೋಡಿ ಕೇಕ್ ಸ್ಪಾಂಜ್ ಆಗಿ ಆ ಬ್ರೇಕ್ ಆಗ್ತಾ ಇದೆ. ಸೊ ಈಗ ನಮ್ಮ ಕ್ಯಾಮ್ರಾ ವುಮೆನ್ ಇದಾರಲ್ಲ, ಬನ್ನಿ ಅವ್ರ ಹತ್ರ ಕೇಳೋಣ ಟೇಸ್ಟ್ ಕೊಟ್ಟು ಹೆಂಗಿದೆ ಅಂತ. ಸ್ವಲ್ಪ ಬಿಸಿ ಬಿಸಿ ಇದೆ, ಬಟ್ ಟೇಸ್ಟ್ ಕೇಳೋಣ. ಬಿಸಿ ಟೇಸ್ಟ್ ಹೆಂಗಿದೆ? ಸೂಪರ್. ಹನಿ ಕೇಕ್ ತರಾನೇ ಇದೆಯಾ? ಎಲ್ಲ ಬೆಂದಿರೋದೆಲ್ಲ ಕರೆಕ್ಟ್ ಆಗಿದೆಯಾ ಒಳಗಡೆ? ಎಲ್ಲ ಸಕ್ಕತ್ತಾಗಿದೆ, ನೀವು ಟ್ರೈ ಮಾಡಿ. ಸೊ ಗಾಯ್ಸ್, ಸಕಾಲ ಒಬ್ರದ್ದು ಒಪಿನಿಯನ್ ಬಂತು. ಈಗ ಬನ್ನಿ ನಮ್ಮ ಮನೆಯವ್ರು ಎಲ್ಲರದ್ದು ಹೆಂಗಿದೆ? ಸ್ವೀಟ್ ಎಲ್ಲ ಕರೆಕ್ಟ್ ಆಗಿದೆಯಾ? ಸೊ ಗೈಸ್, ಈಗ ಬನ್ನಿ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಟೇಸ್ಟ್ ಮಾಡಿಸಿ ಅವ್ರ ಹತ್ರ ಕೇಳೋಣ ಹೆಂಗಿದೆ ಅಂತ. ಸೊ ರಶು, ಬನ್ನಿ ಅವ್ರ ಹತ್ರ ಕೇಳೋಣ ಹೆಂಗಿದೆ ಅಂತ. ಸ್ವಲ್ಪ ಬಿಸಿ ಇರ್ಬೋದು. ಈಗಷ್ಟೇ ಮಾಡಿರೋ ಫ್ರೆಶ್ ಕೇಕ್. ಟೇಸ್ಟ್ ಹೆಂಗಿದೆ? ಕನ್ನಡದಲ್ಲಿ ಹೇಳು, ಕುಂದಾಪುರ ಕನ್ನಡ. ಓಕೆ ಓಕೆ, ಇಂಗ್ಲಿಷ್ ಅಡ್ಡಿಲ್ಲ. ಓಕೆ. ಸೊ ಈಗ ನಮ್ಮ ಇನ್ನೊಬ್ರು ಅವಾಗಿಂದ ತುಂಬಾ ಮಾತಾಡ್ತಿದ್ರು. ಸೊ ಅವ್ರ ಹತ್ರ ಕೇಳೋಣ ಬನ್ನಿ. ಈ ಕಡೆ ತಗೋ, ಆ ಕಡೆ ಕಾರ್ನರ್ ತಗೊಂಡ, ಈಗ ತಗೋ. ಬಿಸಿ ಇದೆ. ಹೆಂಗಿದೆ ಟೇಸ್ಟ್? ಕೇಕ್ ತರನೇ ಇದೆಯಾ? ಹೇಳು ಗಾಯ್ಸ್. ಎಲ್ಲರಿಗೂ ಈಗ ನಮ್ಮಲ್ಲಿ ನಮ್ಮ ಚಿಕ್ಕಪ್ಪ ಇದ್ರು, ಎಲ್ಲೋದ್ರೂ ಗೊತ್ತಿಲ್ಲ. ಯೂಸ್ ಕೊಟ್ಟು ಹೆಂಗಿದೆ ಅಂತ ಕೇಳೋಣ ಬನ್ನಿ. ಹನಿ ಕೇಕ್ ಈಗ ಟೇಸ್ಟ್ ಹೆಂಗಿದೆ ಮಮ್ಮಿ? ಕೇಕ್ ಸ್ವಲ್ಪ ಬಿಸಿ ಬಿಸಿ ಇರ್ಬೋದು. ಇಲ್ಲ ಕಡೆಗೆ ಕೊಟ್ಟಿರೋ ಚೆನ್ನಾಗಿ. ಓಕೆ, ಟೇಸ್ಟ್ ಚೆನ್ನಾಗಿದೆ. ಯಾರು ನಾಳೆಗೆ ಏನಾಗುತ್ತೋ ಗೊತ್ತಿಲ್ಲ. ನೋಡಿ ಹೆಂಗಲ್ಲ ನಮ್ಮನೇಲೇ ನನಗೆ ಅವಮಾನ ಮಾಡ್ತಾರೆ. ಸೊ ಈಗ ನಮ್ಮ ಡ್ಯಾಡಿ ಬರಬೇಕು. ಅವ್ರು ಬಂದ್ಮೇಲೆ ಅವ್ರ ಹತ್ರನೂ ರೆಕಾರ್ಡ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಈಗ ನಾನು ಹನಿ ಕೇಕ್ ರೆಸಿಪಿ ಹೆಂಗಿತ್ತು ನೀವು ನೋಡಿರ್ಬೋದು. ಹೆಂಗೆ ಮಾಡೋದು ಅಂತ ತುಂಬ ಈಸಿಯಾಗಿ ಹೇಳ್ಕೊ. ನಮ್ಮ ಡ್ಯಾಡಿ ಬಂದರು. ಸೊ ಈಗ ನಮ್ಮ ಡ್ಯಾಡಿ ಹತ್ರ ಕೇಳೋಣ ಬನ್ನಿ. ಅವ್ರು ಬಂದಿದ್ದಾರೆ. ಈಗ ಹನಿ ಕೇಕ್ ರೆಡಿ ಆಗಿದೆ ಪಪ್ಪ. ಈಗ ನೀವು ಟೇಸ್ಟ್ ಮಾಡಿ ಸ್ವಲ್ಪ ಏನೋ ಜಾಸ್ತಿ ಮಾತಾಡ್ತಿದ್ದಾಳೆ. ಝೂಮ್ ಮಾಡಿ ಹಾಕೊಳ್ಳಿ ಅಲ್ಲಿಡಿ. ಸೊ ಗೈಸ್, ಈಗ ನಮ್ಮ ಡ್ಯಾಡಿ ಫಸ್ಟ್ ಟೇಸ್ಟ್ ಕೊಡಿ. ನಿಜವಾಗ್ಲೂ ಚೆನ್ನಾಗಿದ್ಯಾ? ಕೇಕ್ ತರನೇ ಇದೆಯಾ? ಸ್ವಲ್ಪ ಬಿಸಿ ಇದೆ ಅಷ್ಟೇ. ಕೇಕ್ ತರನೇ ಇದೆ. ಕೇಕ್ ಮಾಡ್ಕೊಂಡು ಕೇಕ್ ತರನೇ ಇದೆ. ಟೇಸ್ಟ್ ಹೆಂಗಿದೆ ಇಲ್ಲಿ? ಬಿಸಿ ಬಿಸಿ ಇದೆ. ಬಿಸಿ ಇದೆಯಾ ಟೇಸ್ಟ್? ಓಕೆ ಓಕೆ ಓಕೆ. ಸೊ ಗೈಸ್, ಈಗ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಹನಿ ಕೇಕ್ ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ಥರ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೆಂಗಿದೆ ಅಂತ, ಹೆಂಗೆ ಬಂದಿದೆ ಅಂತ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹೆಂಗೆ ಅನಿಸ್ತು ನಿಮಗೆ ಈ ವಿಡಿಯೋ ಅಂತ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಾಟಾ, ಬಾಯ್ ಬಾಯ್.